ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 34ನೇ ಅಧ್ಯಾಯ 10ನೇ ವಾಕ್ಯ. ಪ್ರಾಯದ ಸಿಂಹಗಳಾದರೂ ಒಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಪ್ರಾಯದ ಸಿಂಹಗಳಾದರೂ ಒಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಸಾಧಾರಣವಾಗಿ ಪ್ರಿಯ ದೇವರ ಮಕ್ಕಳೇ, ಎಲ್ಲ ಕ್ರೈಸ್ತರ ಜೀವಿತದಲ್ಲಿ ಒಂದಲ್ಲ ಒಂದು ರೀತಿಯ ಕೊರತೆಗಳನ್ನ ನಾವು ಎದುರು ನೋಡುತ್ತಿದ್ದೇವೆ. ಅದು ಆತ್ಮಿಕವಾದ ಕೊರತೆ ಆಗಿರಬಹುದು, ದೈಹಿಕವಾದ ಕೊರತೆ ಆಗಿರಬಹುದು, ಅಥವಾ ಆಧ್ಯಾತ್ಮಿಕವಾದ ಕೊರತೆಗಳಾಗಿರಬಹುದು. ಪ್ರಿಯ ದೇವರ ಮಕ್ಕಳೇ, ನಾವು ಕೂಡ ನಮ್ಮ ಜೀವಿತದಲ್ಲಿ ಅನೇಕ ಸಮಯಗಳಲ್ಲಿ ಒಂದಲ್ಲ ಒಂದು ಕೊರತೆಗಳಿಗೆ ನಾವು ನಡೆಯುತ್ತಿರುತ್ತೇವೆ. ಆದರೆ ಇಲ್ಲಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಪ್ರಾಯದ ಸಿಂಹಗಳಾದರೂ ಒಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಅಂದರೆ ಯಾವ ಒಳ್ಳೆಯದು ಕೂಡ ಕಡಿಮೆ ಆಗೋದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಸಾಮಾನ್ಯವಾಗಿ ಆಲೋಚನೆ ಮಾಡುವುದು ಏನೆಂಬುದಾಗಿ ನಾವು ಗಮನಿಸೋದಾದ್ರೆ, ನಾನು ಪ್ರಾರ್ಥನೆ ಮಾಡದೆ ಅನೇಕರಿಗೆ ಅದ್ಭುತಗಳು ನಡೆಯಿತು, ನಾನು ಪ್ರಾರ್ಥನೆ ಮಾಡದೆ ಅನೇಕರು ಸೌಖ್ಯ ಹೊಂದಿದರು, ನಾನು ಪ್ರವಾದನೆ ಹೇಳಿದೆ ಅವರ ಜೀವಿತದಲ್ಲಿ ಅದು ಹಾಗೆ ನಡೆಯಿತು, ಆದರೆ ನನ್ನ ಜೀವಿತದಲ್ಲಿ ಮಾತ್ರ ಯಾಕೋ ಆಗುತ್ತಿಲ್ಲವಲ್ಲ, ಯಾಕೋ ನನ್ನ ಜೀವಿತದಲ್ಲಿ ಒಂದು ಮಾರ್ಪಾಡು ಆಗುತ್ತಿಲ್ಲ. ಅಯ್ಯೋ ದೇವರೇ, ನನ್ನ ಜೀವಿತದಲ್ಲಿ ನಾನು ಎಷ್ಟೋ ಪ್ರಯತ್ನ ಪಡುತ್ತಿದ್ದೇನೆ, ನನ್ನ ಜೀವಿತದ ಒಂದು ಮಾರ್ಪಾಡು ಆಗಬೇಕೆಂಬುದಾಗಿ ಪ್ರಾರ್ಥಿಸುತ್ತಿದ್ದೇನೆ, ಉಪವಾಸ ಮಾಡುತ್ತಿದ್ದೇನೆ, ಕಣ್ಣೀರು ಹಾಕುತ್ತಿದ್ದೇನೆ, ಮೊರೆ ಹಾಕುತ್ತಿದ್ದೇನೆ, ಆದರೂ ಕೂಡ ನನ್ನ ಜೀವಿತದಲ್ಲಿ ಒಂದಲ್ಲ ಒಂದು ರೀತಿಯ ಕೊರತೆಗಳನ್ನು ನಾನು ನೋಡುತ್ತಿದ್ದೇನೆ. ದೇವರೇ, ನಾನು ಯಾಕೆ ಬದುಕಬೇಕು, ನಾನು ಯಾಕೆ ಜೀವಿಸಬೇಕು, ನಾನು ಯಾಕಾದರೂ ಸ್ವಾಮಿ ಈ ಲೋಕದಲ್ಲಿ ಇರಬೇಕೆಂಬುದಾಗಿ ಅನೇಕ ಪರಿಸ್ಥಿತಿಗಳ ಮಧ್ಯದಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇರಬಹುದು, ಅನೇಕ ರೀತಿಯಾದ ಯೋಚನೆಗಳ ಮಧ್ಯದಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇರಬಹುದು. ಇವತ್ತು ಕೂಡ ಇದೇ ರೀತಿಯಾದ ಪರಿಸ್ಥಿತಿಗಳಲ್ಲಿ ನೀವಿರಬಹುದು. ಪ್ರಿಯರೇ, ದೇವರ ಆತ್ಮನು ಹೇಳ್ತಿದ್ದಾನೆ ಸ್ಪಷ್ಟವಾಗಿ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ. ಪ್ರಿಯರೇ, ಯೆಹೋವನು ನಿರೀಕ್ಷಿಸುವವರಿಗೆ ಯಾವ ಒಂದು ಕೊರತೆಯೂ ಇರೋದಿಲ್ಲ. ಯಾಕೆಂದ್ರೆ ಪ್ರಿಯ ದೇವರ ಮಕ್ಕಳೇ, ನಾವು ಯೆಹೋವನನ್ನೇ ನಿರೀಕ್ಷೆ ಇಟ್ಟಿರಬೇಕು. ಆತನ ಸನ್ನಿಧಿಯಲ್ಲಿ ಯಾವಾಗಲೂ ಬೇಡಿಕೊಳ್ಳುವವರಾಗಿರಬೇಕು. ಆತನ ಸನ್ನಿಧಿಯಲ್ಲಿ ನಾವು ಕಾಣುವುದಕ್ಕೆ ಪ್ರಯತ್ನ ಪಡಬೇಕು. ನಮ್ಮ ಜೀವಿತದಲ್ಲಿ ಕೊರತೆಗಳಿದ್ದಾವೆ, ಆತ್ಮಿಕವಾದ ಕೊರತೆಗಳು, ದೈಹಿಕವಾದ ಕೊರತೆಗಳು, ಆಧ್ಯಾತ್ಮಿಕವಾದ ಕೊರತೆಗಳು, ಅನೇಕ ರೀತಿಯ ಕೊರತೆಗಳಿದ್ದಾವೆ. ಈ ಕೊರತೆಗಳನ್ನು ನೀಗಿಸುವುದಕ್ಕೆ ನಮಗೆ ಯಾರ ಹತ್ರನೂ ಉತ್ತರ ಸಿಗುವುದಿಲ್ಲ. ಕೆಲವು ಸಮಯದಲ್ಲಿ ಕೆಲವು ಸೇವಕರನ್ನ ನಾವು ನಂಬಿ ಹೋಗುತ್ತೇವೆ, ಕೆಲವು ಪ್ರವಾದಿಗಳನ್ನು ನಂಬಿ ಹೋಗುತ್ತೇವೆ. ಇವರ ಹತ್ರ ಏನಾದ್ರೂ ಒಳ್ಳೇದು ಸಿಗಬಹುದು, ಇವರ ಹತ್ರ ಏನಾದ್ರೂ ನನಗೆ ಸಿಗಬಹುದು, ಇವರ ಹತ್ರ ಒಂದು ಬಿಡುಗಡೆ ಸಿಗಬಹುದು, ಈ ಕೊರತೆಗಳಿಗೆ ನನಗೊಂದು ಸಮಾಧಾನ ಸಿಗಬಹುದು, ಒಂದು ಸಂತೋಷ ಸಿಗಬಹುದು, ಒಂದು ನೆಮ್ಮದಿ ಸಿಗಬಹುದು ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಂಡು, ನಮ್ಮ ದೇಹದಲ್ಲಿ ನಾವು ಆಲೋಚನೆ ಮಾಡಿಕೊಂಡು ನಾವು ಏನ್ ಮಾಡ್ತೇವೆ ಅಂದ್ರೆ, ನಾವು ಮನುಷ್ಯರ ಮೇಲೆ ನಂಬಿ ಮನುಷ್ಯರ ಹತ್ರ ಹೋಗುತ್ತೇವೆ. ಆದರೆ ದೇವರ ಮೇಲೆ ನಾವು ನಂಬಿಕೆ ಇಟ್ಟಿರೋದಿಲ್ಲ, ದೇವರ ಮೇಲೆ ನಾವು ಭರವಸೆ ಇಟ್ಟಿರೋದಿಲ್ಲ, ದೇವರ ಮೇಲೆ ನಮಗೆ ನಂಬಿಕೆ ಕಡಿಮೆ ಆಗಿರ್ತದೆ. ಆದರೆ ಆತನು ಅಭಿಷೇಕಿಸಿದ ಮನುಷ್ಯರ ಮೇಲೆ ನಾವು ನಂಬಿಕೆ ಇಟ್ಟಿರ್ತೇವೆ. ದೇವರು ಅಭಿಷೇಕಿಸಿದಂಥ ವ್ಯಕ್ತಿಗಳ ಮೇಲೆ, ಅದು ಪ್ರವಾದಿ ಆಗಿರ್ಬೋದು, ಸೇವಕರಾಗಿರ್ಬೋದು, ಇವ್ಯಾಂಜಲಿಸ್ಟ್ ಆಗಿರ್ಬೋದು, ಅಪೋಸ್ತಲರಾಗಿರ್ಬೋದು, ಯಾರೇ ಆಗಿರ್ಬೋದು, ದೇವರು ಅಭಿಷೇಕಿಸಿದ ವ್ಯಕ್ತಿಗಳ ಮೇಲೆ ನಾವು ನಂಬಿಕೆ ಇಡ್ತೇವೆ ಹೊರತು ದೇವರ ಮೇಲೆ ನಂಬಿಕೆನೇ ಇಡೋದಿಲ್ಲ. ಆದ್ರೆ ಇಲ್ಲಿ ದೇವರ ಆತ್ಮನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವಾಗ ನೀವು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಸರಿಯೇ, ಯಾವ ಒಂದು ಕೊರತೆಯಲ್ಲಿ ಇದ್ರೂ ಸರಿಯೇ, ಅದು ಆತ್ಮಿಕವಾದ ಕೊರತೆ ಆಗಿರ್ಬೋದು, ಅಥವಾ ಒಂದು ಆಧ್ಯಾತ್ಮಿಕ ಕೊರತೆ ಆಗಿರಬಹುದು, ದೈಹಿಕವಾದ ಕೊರತೆ ಆಗಿರ್ಬೋದು, ಅದು ಯಾವುದೇ ರೀತಿ ಕೊರತೆಗಳಾಗಿರ್ಬೋದು, ನೀವು ಇವತ್ತು ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು, ದೇವರೇ ನನ್ನ ಕೊರತೆಗಳನ್ನು ನೀಗಿಸಪ್ಪ, ನನ್ನ ಜೀವಿತದಲ್ಲಿ ಇಂಥ ಕೊರತೆ ಇದೆ ಸ್ವಾಮಿ, ನಾನು ಎಷ್ಟೋ ಪ್ರಾರ್ಥನೆ ಮಾಡಿದೆ, ನನ್ನ ಜೀವಿತದಲ್ಲಿ ಉದ್ಧಾರವಾಗಲಿಲ್ಲ, ನಾನು ಎಷ್ಟೋ ಗೋಳ ಆಡಿದೆ, ನನ್ನ ಜೀವಿತ ಬದಲಾವಣೆ ಆಗಲಿಲ್ಲ, ನಾನು ಕಣ್ಣೀರು ಹಾಕಿದೆ, ನನ್ನ ಪರಿಸ್ಥಿತಿಗಳು ಬದಲಾವಣೆ ಆಗಲಿಲ್ಲ, ದೇವರೇ ಈಗೋ ಸ್ವಾಮಿ ನಾನು ಎಷ್ಟೋ ಜನರಿಗೆ ಪ್ರವಾದನೆ ಮಾಡಿದೆ, ಅವರ ಜೀವಿತ ಮಾರ್ಪಾಡಾಯಿತು, ನಾನು ಎಷ್ಟೋ ಜನರಿಗೆ ಪ್ರಾರ್ಥನೆ ಮಾಡಿದೆ, ಅವರ ಒಂದು ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ನಾನು ನೋಡಿದೆ ಸ್ವಾಮಿ, ಅದರ ಸಾಕ್ಷಿಯಾಗಿ ಕೂಡ ನಾನು ಕೇಳಿದ್ದೇನೆ, ಆದರೆ ನನ್ನ ಜೀವಿತದಲ್ಲಿ ಒಂದು ಒಳ್ಳೆಯದು ನಡೆಯಲಿಲ್ಲ, ಒಂದು ಒಳ್ಳೆಯದು ಆಗಲಿಲ್ಲ, ಒಂದು ಒಳ್ಳೆಯದು ನನ್ನ ಜೀವಿತದಲ್ಲಿ ನಾನು ನೋಡ್ಲಿಕ್ಕೆ ಆಗಲಿಲ್ಲ. ಅಯ್ಯೋ ದೇವರೇ, ನಾನು ಇರುವುದಕ್ಕಿಂತ ಸಾಯುವುದೇ ಲೇಸು ಎಂಬುದಾಗಿ ನೀವು ಒಂದು ವೇಳೆ ಅಂದುಕೊಳ್ಳುತ್ತಾ ಇದೀಯಾ? ಪ್ರೀತಿಯ ಮಗನೇ, ಪ್ರೀತಿಯ ಮಗಳೇ, ದೇವರಾತ್ಮ ಇವತ್ತು ಹೇಳ್ತಿದ್ದಾನೆ, ನೀವು ದೇವರ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ನೀನು ಪ್ರಾರ್ಥನೆ ಮಾಡು
ಮಾಡುವುದಾದ್ರೆ, ದೇವರ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ಬೇಡಿಕೊಳ್ಳುವುದಾದ್ರೆ, ದೇವರ ಸಾನ್ನಿಧ್ಯವನ್ನ ನೀವು ಬಯಸುವುದಾದ್ರೆ, ದೇವರ ಸಾನ್ನಿಧ್ಯದಲ್ಲಿ ನೀವು ಕೇಳಿಕೊಳ್ಳುವಾಗ ನಿಮಗಿರುವ ಕೊರತೆಗಳನ್ನ ದೇವರು ನೀಗಿಸಲಿಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಅದು ಯಾವುದೇ ಕೊರತೆಗಳಾಗಿರಬಹುದು. ಒಂದು ವೇಳೆ ಹಣಕಾಸಿನ ಕೊರತೆ, ಆರೋಗ್ಯದಲ್ಲಿ ಕೊರತೆ, ಅಥವಾ ಯಾವುದೋ ಒಂದು ಲೋಕದ ವಿಚಾರದಲ್ಲಿ ಏರುಪೇರುಗಳು, ಅಥವಾ ನಿಮ್ಮ ಆತ್ಮಿಕ ಜೀವಿತದಲ್ಲಿ ಕೊರತೆಗಳು, ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಲಾರದ ಪರಿಸ್ಥಿತಿಗಳು, ಅಥವಾ ಯಾವುದೇ ಆಗಿರಬಹುದು ಪ್ರಿಯರೇ. ಈ ಲೋಕದಲ್ಲಿರುವ ಯಾವ ಕೊರತೆಗಳಾಗಿರಲಿ, ಅದು ಆಧ್ಯಾತ್ಮಿಕವಾಗಿರಬಹುದು, ಆತ್ಮಿಕವಾಗಿರಬಹುದು, ದೈಹಿಕವಾಗಿರಬಹುದು, ಮಾನಸಿಕವಾಗಿರಬಹುದು, ಎಲ್ಲ ಕೊರತೆಗಳನ್ನು ನೀಗಿಸುವುದಕ್ಕೆ ನನ್ನ ಕರ್ತನು ಶಕ್ತನಾಗಿದ್ದಾನೆ ಎಂಬುದಾಗಿ ನೀವು ನಂಬಿ ದೇವರ ಸಾನ್ನಿಧ್ಯದಲ್ಲಿ ಇದು ಕೂತುಕೊಳ್ಳುವುದಾದರೆ, ಇವತ್ತಿನ ದಿನದಲ್ಲಿ ನಿಮ್ಮ ಕೊರತೆಗಳನ್ನು ದೇವರು ಮಾರ್ಪಡಿಸಲಿಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ಈ ವಾಕ್ಯದೊಟ್ಟಿಗೆ ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರ ಅಪ್ಪ. ಈ ದಿನದಲ್ಲಿ ಸ್ವಾಮಿ ವಾಕ್ಯವನ್ನ ಕೇಳುತ್ತಿರುವಂತ ನಿನ್ನ ಮುದ್ದು ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಈ ವಾಕ್ಯವನ್ನ ಯಾರೆಲ್ಲ ಕೇಳುತ್ತಿದ್ದಾರೋ ಸ್ವಾಮಿ ಕರ್ತನೆ, ಅವರೆಲ್ಲರ ಜೀವಿತದಲ್ಲಿ ಕರ್ತನೆ ಯಾವ ಕೊರತೆಗಳಿದೆ ನನಗೆ ಗೊತ್ತಿಲ್ಲ ಸ್ವಾಮಿ. ಆತ್ಮಿಕವಾದ ಕೊರತೆಗಳು, ದೈಹಿಕವಾದ ಕೊರತೆಗಳು, ಮಾನಸಿಕವಾದ ಕೊರತೆಗಳು, ಆಧ್ಯಾತ್ಮಿಕವಾದ ಕೊರತೆಗಳು ಸ್ವಾಮಿ ದೇವರೇ, ಮಾನಸಿಕ ಕೊರತೆಗಳು, ಇಂಥ ಕೊರತೆಗಳಲ್ಲಿ ದೇವರೇ ಅವರು ಇರುವುದಾದರೆ ಸ್ವಾಮಿ ಅವರೆಲ್ಲರನ್ನು ಸ್ವಾಮಿ ನಿನ್ನ ಸಾನ್ನಿಧ್ಯದಲ್ಲಿ ಬೇಡಿಕೊಳ್ಳುವಾಗ, ದೇವರಾತ್ಮನೆ ಈ ಪ್ರಾರ್ಥನೆಯನ್ನು ಕೇಳುವಾಗ, ಈ ವಾಕ್ಯವನ್ನು ಕೇಳುವಾಗಲೇ ಆ ಕೊರತೆಗಳಿಂದ ದೇವರೇ ನೀನು ಬಿಡುಗಡೆಯನ್ನು ಅನುಗ್ರಹ ಮಾಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಹೌದು ದೇವರೇ, ಇವತ್ತಿನ ವಾಕ್ಯದ ಮುಖಾಂತರ ಸ್ವಾಮಿ ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಳಿದ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡದ ನಿನ್ನ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ವಾಕ್ಯದ ಮುಖಾಂತರ ಅನೇಕ ಜನರ ಕೊರತೆಗಳನ್ನು ನೀಗಿಸೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಇವತ್ತು ಈ ವಾಕ್ಯವನ್ನ ಯಾರೆಲ್ಲ ಕೇಳ್ತಾ ಇದ್ದಾರೋ ಸ್ವಾಮಿ ಅವರ ಜೀವಿತದಲ್ಲಿರುವ ಎಲ್ಲ ಕೊರತೆಗಳನ್ನು ನೀಗಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.